100 ಕೋಟಿ ವೆಚ್ಚದ ತುಮಕೂರು ಬಸ್ ನಿಲ್ದಾಣದಲ್ಲಿ ಅಸ್ವಚ್ಛತೆ ತಾಂಡವ. ಬಸ್ ನಿಲ್ದಾಣದಲ್ಲಿ ನಿರ್ವಹಣೆಯ ಕೊರತೆ, ಜನರ ಆಕ್ರೋಶ. ತುಮಕೂರು ನಗರ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನಗರಕ್ಕೆ ಕಾಲಿಟ್ರೆ ಸಾಕು ಗೊತ್ತಾಗತ್ತೆ. ಬೆಂಗಳೂರಿನಿಂದ ಸಮೀಪವಿರುವ ಜಿಲ್ಲೆಯಾಗಿರೋದ್ರಿಂದ ತುಮಕೂರು ನಗರ ವೇಗವಾಗಿ ಬೆಳೀತಾ ಇದೆ. ಅಲ್ಲದೆ ಎರಡನೇ ರಾಜಧಾನಿಯಾಗಿ ಬೆಳೀತಾ ಇದೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನ 5 ವರ್ಷದ ಅವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಬಸ್ ನಿಲ್ದಾಣದಲ್ಲಿ ದೇವರಾಜ ಅರಸು ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದ್ದು, ಕಾಮಗಾರಿ ಪೂರ್ಣಗೊಳ್ಳದೆಯೇ ಸಿಎಂ ಸಿದ್ದರಾಮಯ್ಯ ಅವರಿಂದ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಿಸಲಾಗಿತ್ತು. ಆದರೆ ಉದ್ಘಾಟನೆಯಾಗಿ 1 ವರ್ಷ ಪೂರ್ಣಗೊಳ್ಳುತ್ತಿದ್ರೂ ಒಂದ್ ಕಡೆ ನಿರ್ವಹಣೆ ಕೊರತೆಯಾದ್ರೆ ಮತ್ತೊಂದು ಕಡೆ ಅಲ್ಲಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಜೊತೆಗೆ ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ಬಸ್ ನಿಲ್ದಾಣದಲ್ಲಿ ಅಸ್ವಚ್ಛತೆ ತಾಂಡವವಾಡ್ತಾ ಇದೆ. ಎಲಿವೇಟರ್ ಇದಾವೆ, ಸುಮ್ಮನೆ ಎಕ್ಸಲೇಟರ್ ಅದೇನು ವರ್ಕ್ ಆಗಲ್ಲ, ಏನಿಲ್ಲ. ಕೆಳಗಡೆನೂ 2 ಇದೆ, ಅದು ವರ್ಕ್ ಆಗಲ್ಲ, ಏನಿಲ್ಲ. ಈಗ ನಾರ್ಮಲ್ ಆಗಿ ವಯಸ್ಸಾದವರು ಓಡಾಡ್ತಾ ಇರ್ತಾರೆ, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಈ ಥರ ಸುಮ್ಮನೆ ದುಡ್ಡು ಒಂದು ಪೋಲ್ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಒಂದು ದಿನಕ್ಕೂ ಅದು ವರ್ಕ್ ಆಗಿರೋದಂತ ನಾವು ನೋಡೇ ಇಲ್ಲ. ಮತ್ತು ಕೆಳಗಡೆಗೆಲ್ಲ ನೀರು ಲೀಕೇಜ್ ಎಲ್ಲ ಆಗ್ತಾಯಿದೆ, ಅದಕ್ಕೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಜನ ಎಲ್ಲಂದರಲ್ಲೇ ಉಗುಳ್ತಾ ಇದ್ದಾರೆ. ಅದನ್ನು ಯಾವುದನ್ನು ಅವಾಯ್ಡ್ ಮಾಡ್ತಾ ಇಲ್ಲ. ಎಲ್ಲ ಪಾನ್ ಪರಾಗು, ಬೀಡ ಅದೆಲ್ಲ ಹಾಕೊಂಡು ಎಲ್ಲ ಕಡೆನೂ ಉಗ್ತಿದ್ದಾರೆ. ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಎಲ್ಲ ಥರನೂ ಇವರಿಗೆ ಬರುತ್ತೆ ಅಮೌಂಟು, ಆದರೆ ಏನು ಮಾಡ್ತೀರಾ ಇವರು ಯಾವ ರೀತಿ ಹೌದು ಎಲ್ಲ ಅಮೌಂಟು ಬರುತ್ತೆ ಇವರಿಗೆ, ಎಲ್ಲ ಪ್ರತಿಯೊಂದು ಬರುತ್ತೆ. ಯಾವುದನ್ನು ಕೊಟ್ಟು ಮಾಡಿಸಲ್ಲ, ಎಲ್ಲ ಇವರು ಜೋಬ್ಗೆ ಇಟ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ಶಾಸಕರಾದ ಶ್ರೀನಿವಾಸ ಅವರು ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಇರೋಂಥ ಏರಿಯಾದಲ್ಲೇ ಈ ಥರ ಆಗ್ತಿದೆ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರಿಗೆ ಒಂದು ಕೆಟ್ಟ ಹೆಸರು ಬರೋ ಥರ ಮಾಡ್ತಾಯಿದ್ದಾರೆ. ಇಲ್ಲಿ ಮ್ಯಾನೇಜ್ಮೆಂಟವ್ರು ಏನಿದ್ದಾರೆ ಪಾಪ ಅವರು ಎಲ್ಲ ಕಡೆನೂ ಹೋಗಿ ನೋಡೋಕ್ಕಾಗಲ್ಲ ಏನೇನು ಆಗ್ತಿದೆ ಏನೇನು ಅಂತ. ಅವರು ಏನು ಬರುತ್ತೋ ಅದೆಲ್ಲ ಕೊಟ್ಟಿರ್ತಾರೆ. ಇವರು ಎಕ್ಸ್ಪೆನ್ಸಸ್ನ ಖರ್ಚು ಮಾಡ್ದೇನೆ ಈ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಕೊಳ್ಳೋ ಮ್ಯಾನೇಜ್ಮೆಂಟು. ದೇವರಾಜು ಹೈಟೆಕ್ ಬಸ್ ನಿಲ್ದಾಣದ ಪಾರ್ಕಿಂಗ್ ಸ್ಪಾಟ್ನಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಆಗಿ ಸುಸಜ್ಜಿತವಾದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಪಾರ್ಕಿಂಗ್ ಜಾಗದಲ್ಲಿ ಡ್ರೈನೇಜ್ ಹರಿಯುವುದರಿಂದ ಸವಾರರು ಗಲೀಜು ನೀರನ್ನೇ ತುಳಿದುಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಜೊತೆಗೆ ಅಲ್ಲಲ್ಲಿ ಕಸದ ರಾಶಿಯಿಂದ ಕೂಡಿದ್ದು ಕಸವನ್ನ ಎತ್ತುವ ಕೆಲಸವನ್ನ ಮಾಡಿಲ್ಲ. ಇದಲ್ಲದೆ ಪಾರ್ಕಿಂಗ್ ಜಾಗದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಖಾಲಿ ಜಾಗವಿದ್ದು ಕಾಮಗಾರಿಗಳಲ್ಲಿ ಬಳಸಿದ ಕೆಲ ವೇಸ್ಟ್ ಆದ ಸಲಕರಣೆಗಳನ್ನ ಅಲ್ಲೇ ಬಿಟ್ಟಿದ್ದು ಸಂಪೂರ್ಣ ಧೂಳುಮಯವಾಗಿದೆ. ಕಟ್ಟಡದಲ್ಲಿರುವ ಕಸವನ್ನ ಎತ್ತಿಸುವ ಕೆಲಸವನ್ನ ಕೂಡ ಸಿಬ್ಬಂದಿ ಮಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ಓಡಾಡಲು ಪರದಾಡ್ತಿದ್ದಾರೆ. ವೀಕ್ಷಕರೇ, ಕಲ್ಪತರು ನಾಡು ಶೈಕ್ಷಣಿಕ ನಗರಿ ಎಂದೇ ಕರೆಯಲ್ಪಡುವ ತುಮಕೂರು ಏನು ಎಲ್ಲ ಒಂದು ಕಡೆ ಸ್ಮಾರ್ಟ್ ಆಗ್ತಾ ಇದೆ. ಏನು ನಮ್ಮ KSRTC ಬಸ್ ಸ್ಟಾಪ್ ಏನು ಬೃಹತ್ ಆಕಾರದಲ್ಲಿ ಕಟ್ಟಿದ್ದಾರೆ. ಏನು ರಾಜ್ಯವೇ ಏನು ಒಂದು ತಿರುಗಿ ನೋಡುವಂತಹ ಏನು KSRTC ಬಸ್ ನಿಲ್ದಾಣ ಒಂದು ಕಟ್ಟಿದ್ರು ತುಮಕೂರಲ್ಲಿ, ಅಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಏನು ನೋಡ್ತಾ ಇರ್ಬೋದು ಒಂದು ದೃಶ್ಯದಲ್ಲಿ. ಏನು ಇದು ನಾವು ಇರುವುದಂಥದ್ದು ಏನು KSRTC ಏನು ಬಸ್ ಸ್ಟಾಪ್ ಇದೆ ಅದರ ಕೆಳಭಾಗದಲ್ಲಿ ಇಲ್ಲಿರುವ ಬೇಸ್ಮೆಂಟ್ ಅವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅಂತ ಏನು ನೋಡ್ತಾ ಇರ್ಬೋದು. ಮಳೆ ನೀರು ಸಹ ಇಲ್ಲಿಗೆ ಬರ್ತಾ ಇದೆ. ಒಂದು ಕಡೆ ಕೆಳಗಲಿಂದ ಉಗ್ತಾ ಇದೆ. ಡ್ರೈನೇಜ್ ವ್ಯವಸ್ಥೆ ಸರಿಯಾದ ಪ್ರಮಾಣದಲ್ಲಿಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಸುಮಾರು ತಿಂಗಳಿಂದ ಅಷ್ಟೇ ಉದ್ಘಾಟನೆ ಆಗಿದೆ, ಇನ್ನು ವರ್ಷಗಳು ಸಹ ಕಳೆದಿಲ್ಲ, ಆಗಲೇ ಈ ರೀತಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಏನು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಾ? ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇತ್ತ ಗಮನ ಹರಿಸ್ತಾ ಇಲ್ವಾ? ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಬೇಸ್ಮೆಂಟ್ ಪೂರ್ತಿ ಪ್ರಮಾಣದಲ್ಲಿ ಹದಗೆಟ್ಟು ಹೋಗಿರುವಂಥದ್ದು ನೋಡ್ತಾ ಇರ್ಬೋದು. ಏನು ವರ್ಷಗಳ ಕಳೆದಿಲ್ಲ, ಏನು ಸುಮಾರು 50-60 ವರ್ಷ ಆದಂತಹ ಬಿಲ್ಡಿಂಗ್ ಸಹ ಈ ರೀತಿ ಆಗಿಲ್ಲ. ಏನು ಇಂಜಿನಿಯರ್ ಸ್ಕೆಚ್ ಹಾಕಿ ಕೊಡ್ತಾರೆ, ಏನು ಸರಿಯಾಗಿ ಸ್ಕೆಚ್ ಹಾಕಿ ಕೊಟ್ಟಿಲ್ವಾ? ಯಾಕೆ ಈ ರೀತಿ ನೀರು ಉಗ್ತಾ ಇದೆ? ಏನು ಬೇಸ್ಮೆಂಟೇ ಈ ರೀತಿ ಅವ್ಯವಸ್ಥೆ ಆಗ್ರವಾದರೆ ಮುಂದೇನು? ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಯಾವ ಮಟ್ಟಿಗೆ ನೀರು ನಿಂತಿದೆ. ಇಲ್ಲಿಂದ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ಯಾವುದೇ ಏನು ಮೇಲೆ ನೋಡೋಕೆ ಮಾತ್ರ ಸುಂದರವಾಗಿದ್ದರೆ ಸಾಲದು, ಅಡಿಯಾಗೂ ಬೇಸ್ಮೆಂಟ್ ಅದೇ ರೀತಿ ಇರಬೇಕು. ನಿಜಕ್ಕೂ ಸಹ ಸಾರ್ವಜನಿಕರ ಹಣ ಎಲ್ಲಿ ಪೋಲಾಗ್ತಾ ಇದೆಯಾ? ಏನು ಗುಣಮಟ್ಟವಾದಂಥ ಕಾಮಗಾರಿ ನಡೆಸಿಲ್ವಾ? ನಿಜಕ್ಕೂ ಸಹ ಇಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಆದರೂ ಇಲ್ಲಿ ಗಬ್ಬು ನಾರ್ತಾ ಇದೆ. ಯಾರು ನೋಡ್ತಾ ಇದ್ದೀರಾ? ಡ್ರೈನೇಜ್ ವ್ಯವಸ್ಥೆ ಏನು ಮೇಲಿಂದ ಬರುವಂಥ ಇಲ್ಲಿಂದ ಬರ್ತೈತೆ ಈ ನೀರು? ಏನಾಗ್ತಾ ಇದೆ? ಏನು ಕೆಳಗಿಂದ ಉಗ್ತಾ ಇದೆಯಾ? ಏನಾಗ್ತಾ ಇದೆ? ನೀವು ನೋಡ್ತಾ ಇರ್ಬೋದು. ಅವ್ಯವಸ್ಥೆ ಆಗರವಾಗಿ ಬದಲಾಗ್ತಾ ಇದೆ ಅಂತ ಹೇಳ್ಬೋದು. ಗುಬ್ಬಿ ಶಾಸಕರು ಸಹ ಇದ್ದಾರೆ, ಏನು ಅಧ್ಯಕ್ಷರು, ನಿಗಮದ ಅಧ್ಯಕ್ಷರು ಸಹ ಆಗಿದ್ದಾರೆ. ಅವರ ಸುಕ್ಷೇತ್ರ ಇದು. ಇಲ್ಲೇ ಈ ರೀತಿ ಸಮಸ್ಯೆ ಆದರೆ ಇನ್ನೆಂಗೆ?
ಎಂಬ ಅನುಮಾನ ಕಾಡ್ತಾ ಇದೆ. ಇಲ್ಲಿನ ಪಾರ್ಕಿನ ಏನು ಮುಖ್ಯಸ್ಥರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿನ ಕಸ ತಾಂಡವವಾಡ್ತಾ ಇದೆ. ಎಲ್ಲ ಒಂದು ಕಡೆ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಾ? ಎಸ್, ನಿಜಕ್ಕೂ ಸಹ ಏನು ಇಲ್ಲಿನ ಅವ್ಯವಸ್ಥೆ ಆಗ್ರವಾಗಿ ಬದಲಾಗ್ತಾ ಇದೆ. ತುಮಕೂರು ಶೈಕ್ಷಣಿಕ ನಗರ ಏನು ಸ್ಮಾರ್ಟ್ ಆಗ್ತಾ ಇದೆ ಅಂತ ಅಂದರೆ, ಇಲ್ಲಿನ ಏನು KSRTC ಕೆಳಭಾಗ ಏನು ಬೇಸ್ಮೆಂಟ್ ಇದೆ, ಬೇಸ್ಮೆಂಟೇ ಈ ರೀತಿ ಅವ್ಯವಸ್ಥೆ ಆಗ್ರವಾಗಿ ಬದಲಾಗ್ತಾ ಇದೆ. ಇನ್ನು ಇಲ್ಲೇ ನೀರು ಉಗ್ತಾ ಇದೆ. ನಿಜಕ್ಕೂ ಸಹ ಇದನ್ನು ಗಮನ ಹರಿಸ್ಬೇಕು ಅಧಿಕಾರಿಗಳು. ಏನು ಕಳಪೆ ಗುಣಮಟ್ಟದ ಏನು ಕಾಮಗಾರಿ ಮಾಡಿದ್ರಾ? ನಿಜಕ್ಕೂ ಸಹ ಮೇಲ್ ಮಾತ್ರ ನೋಡೋಕೆ ಚೆನ್ನಾಗಿದೆ, ಒಪ್ಕೊಂತೀವಿ. ಆದರೆ ಏನು ಕೆಳಮಟ್ಟನೇ ಈ ರೀತಿ ಅವ್ಯವಸ್ಥೆ ಆಗ್ತಿರೋ ನಿಜಕ್ಕೂ ಸಹ ಶೋಚನೀಯ. ಏನು ಗುಬ್ಬಿ ಶಾಸಕರು ನಿಗಮದ ಅಧ್ಯಕ್ಷರು ಸಹ ಆಗಿದ್ದೀರಾ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ನಿಮ್ಮ ಕ್ಷೇತ್ರ ಏನು ನಿಮ್ಮ ತುಮಕೂರು, ಇದೇ ಜಿಲ್ಲೆಯವರು, ಇಲ್ಲೇ ಈ ರೀತಿಯ ವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ವಾ? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿರುವ ಎಲ್ಲ ಸಮಸ್ಯೆ ಬಗೆಹರಿಸ್ಬೇಕು. ಬಂದು ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ, ಇಂಜಿನಿಯರ್ ಸ್ಕೆಚ್ಚಿಂದ ಈ ರೀತಿ ಆಯಿತಾ, ಬೇಸ್ಮೆಂಟೇ ಈ ರೀತಿ ಆದರೆ ನಿಜಕ್ಕೂ ಸಹ ಇದು ಕಲ್ಪತರು ನಾಡಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಳಗೆ ಹೋಗಿ ನೋಡಿ ಸರ್, ಇವತ್ತು ಮೀಡಿಯಾದವ್ರು ಕೆಳಗಡೆ ಹೋಗಿ ತೋರಿಸಿ ಎಷ್ಟೆಲ್ಲ ವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಬಂದು ಗಮನ ಹರಿಸಬೇಕು ಎಂಬುದು ನಿಮ್ಮ ಪ್ರಜಾಶಕ್ತಿ ಟಿವಿ ಕಳಕಳಿ. ಇನ್ನು KSRTC ನಿಗಮದ ಅಧ್ಯಕ್ಷರಾದ SR ಶ್ರೀನಿವಾಸ್ ಅವರು ನಮ್ಮ ಜಿಲ್ಲೆಯವರೇ ಆದರೂ ಕೂಡ ಬಸ್ ನಿಲ್ದಾಣದ ನಿರ್ವಹಣೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕ್ಲೀನ್ ಅಂತೂ ಇಲ್ವೇ ಇಲ್ಲ. ಎಷ್ಟು ಖರ್ಚು ಮಾಡಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ರೂ ನಿರ್ವಹಣೆ ಮಾತ್ರ ಮಾಡ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ. ಈ ಬಸ್ ಸ್ಟ್ಯಾಂಡ್ ಇನ್ನೂ ರೆಡಿ ಆಗ್ತಾ ಇರಬೇಕಾದ್ರೆ ಈಗ ಹಾಕಿದ್ಮೇಲೆ ಇಲ್ಲಿ ಎಲ್ಲದಕ್ಕೂ ಕಂಫರ್ಟಬಲ್ ಆಗೈತೆ ಅಂತೇಳಿ ನಾವು ಬಂದು ಇಲ್ಲಿ ಹಾಕ್ತಾ ಇದ್ದೀವಿ. ಬಟ್ ಪ್ಲೇಸ್ ಚೆನ್ನಾಗಿದೆ, ಬಟ್ ಇಲ್ಲಿ ಮೇಂಟೆನೆನ್ಸು ಚೆನ್ನಾಗಿಲ್ಲ. ಮತ್ತು ಈಗಾಗಲೇ ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲಿ ಇನ್ನೊಂದು ಎಲ್ಲ ಕಾಮಗಾರಿಗಳು ಕೂಡ ಅಲ್ಲಿ ವೀಕ್ ಆಗ್ತಾ ಇದೆ. ಇದ್ರ ಸಂಬಂಧಪಟ್ಟು ಎದಳ್ತಾ ಇದೆ ಮೇಲ್ಗಡೆಗೆ. ಇಲ್ಲೆಲ್ಲ ನೋಡಿ, ಆ ಕಡೆಗೆ ಹೆಗ್ಗಣಗಳು ಅಲ್ಲಲ್ಲೇ ಸಾಯ್ತಿದೆ. ನಾನು ನೋಡ್ತೀನಿ, ಡೈಲಿ ಗಾಡಿ ಬಿಡ್ತೀನಿ ನಾನು. ಅಲ್ಲೆಲ್ಲನೂ ಕೂಡ ವಾಸನೆ ಬರುತ್ತೆ ಆ ಕಡೆ ಗಾಡಿ ನಿಲ್ಲಿಸೋದಕ್ಕೆ. ನೀರು ಸಹ ಹೋಗ್ತಾ ಐತೆ. ಅದೊಂದು ಬೇಜಾರದ ಸಂಗತಿ. ಅದು ಯಾರು ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಇದಕ್ಕೆ, ಅಥವಾ ಯಾರು ಮೊದಲು ಕಾಂಟ್ರಾಕ್ಟ್ ಮಾಡಿದ್ರೆ ಅವರು ಸರಿ ಮಾಡಿಕೊಡ್ಬೇಕು ಅನ್ನೋದು ನನ್ನೊಂದು ಮನವಿ. ನೂರಾರು ಕೋಟಿ ವೆಚ್ಚ ಮಾಡಿ ಬಸ್ ನಿಲ್ದಾಣ ಮಾಡಿ ಸರಿಯಾಗಿ ನಿರ್ವಹಣೆಗೆ ಅಧಿಕಾರಿಗಳು ಒತ್ತು ನೀಡದಿರುವುದು ಮಾತ್ರ ದುರಂತವೇ ಸರಿ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣದಲ್ಲಿ ನಿರ್ವಹಣೆಗೆ ಆದ್ಯತೆ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.